ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಕಿಷ್ಕಿಂಧಾಕಾಂಡ. ಇದರಿಂದ ಇವತ್ತು ನಾವು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಮೈ ದೇಖವು ತುಮ್ಹ್ ನಾಹಿ ಗೀಧಹಿ ದೃಷ್ಟಿ ಅಪಾರ ಬೂಢ ಭಯವು ನತ ಕರತೆವು ಕಛುಕ ಸಹಾಯ ತುಮ್ಹಾರ जो ना घई सत जो जन सागर करई सो राम काज मति आगर मोहि बिलो की धरहूँ मन धीरा राम कृपा कस भयऊ शरीरा पापीऊ जाकर नाम सुमिरही अति अपार भवसागर तरही तासु दूत तुम तजी कदराई राम हृदय धरी करहूँ उपाई अस कहीं गरुड़ गीध जब गयऊ तिन्हके मन अति बिसमयी भयऊ निज निज बल सब काहू भाषा पार जाई कर संशय राखा जरठ भयऊ अब कहीं रिछेसा नहीं तन रहा प्रथम बल लेसा जब ही त्रिविक्रम भये खरारी तब मೈ ತರುಣ रहेವು ಬಲ ಭಾರಿ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಗೃಧ್ರರಾಜ ವಾನರರಿಗೆ ತನ್ನ ಕಥೆಯನ್ನೆಲ್ಲ ಹೇಳಿ, ಅಂದ್ರೆ ಹೇಗೆ ನಾನು ನನ್ನ ತಮ್ಮ ಸೂರ್ಯನ ಹತ್ರಕ್ಕೆ ಹೋದ್ವಿ, ಆಮೇಲೆ ಅದೆಲ್ಲ ಏನಾಯ್ತೋ ಕಂಪ್ಲೀಟ್ ಕಥೆಯನ್ನ ಹೇಳಿದ ಮೇಲೆ ತ್ರಿಕೂಟ ಪರ್ವತದ ಮೇಲೆ ಲಂಕಾನಗರ ಇದೆ, ಅಲ್ಲಿ ಸಹಜವಾಗಿಯೇ ನಿರ್ಭಯನಾದಂತಹ ರಾವಣ ಇದ್ದಾನೆ. ಆ ಲಂಕೆಯಲ್ಲಿ ಅಶೋಕವನ ಅನ್ನುವಂಥ ಒಂದು ಉಪವನ ಇದೆ. ಅಲ್ಲಿ ಸೀತಾದೇವಿ ಶ್ರೀರಾಮಚಂದ್ರನನ್ನ ಸ್ಮರಣೆ ಮಾಡ್ತಾ ಶೋಕಮಗ್ನಳಾಗಿ ಕೂತಿದ್ದಾಳೆ. ನಾನು ಇಲ್ಲಿಂದಾನೇ ಆಕೆಯನ್ನ ನೋಡ್ತಾ ಇದ್ದೀನಿ, ನೀವು ನೋಡೋದಕ್ಕಾಗೋದಿಲ್ಲ. ಯಾಕೆ ಅಂತಂದ್ರೆ ಗೃಧ್ರ ದೃಷ್ಟಿ, ತೀಕ್ಷ್ಣವಾದ ದೃಷ್ಟಿ ಇರುತ್ತೆ ಅವ್ಗೆ, ಆಯ್ತಾ? ಅದಕ್ಕೆ ಹೇಳ್ತಾ ಇದ್ದಾನೆ, ಗೃಧ್ರ ದೃಷ್ಟಿ ಅನ್ನೋದು ತುಂಬಾ ತೀಕ್ಷ್ಣವಾಗಿರುತ್ತೆ. ನಾನು ಏನು ಮಾಡಲಿ, ಈಗ ನಾನು ಮುದುಕ ಆಗ್ಬಿಟ್ಟಿದ್ದೀನಿ, ಇಲ್ಲ ಅಂತಂದ್ರೆ ಸ್ವಲ್ಪನಾದ್ರೂ ನಿಮಗೆ ಸಹಾಯ ಮಾಡ್ತಾ ಇದ್ದೆ ಅಂತ ಹೇಳ್ತಾನೆ. ಅಂದ್ರೆ ನನಗೆ ವಯಸ್ಸಾಗೋಗಿದೆ, ಹಾರೋದಕ್ಕೆ ನನಗೆ ರೆಕ್ಕೆನೂ ಇಲ್ಲ, ಆದ್ರೆ ನನ್ನ ದೃಷ್ಟಿ ಚೆನ್ನಾಗಿದೆಯಲ್ವಾ. ಈಗ ಹದ್ದು ಗರುಡ ಇಂಥದಕ್ಕೆಲ್ಲ ದೃಷ್ಟಿ ತುಂಬಾ ತೀಕ್ಷ್ಣವಾಗಿರುತ್ತೆ. ಆ ದೃಷ್ಟಿಯಿಂದ ನಾನು ನೋಡಬಲ್ಲೆ ಅಷ್ಟೇನೆ, ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ. ಈಗ ನಾವು ಇಲ್ಲಿಂದ ಶತಯೋಜನ ಸಮುದ್ರ ದಾಟೋದ್ರ ಬಗ್ಗೆ ಚರ್ಚೆ ನಡೆಯುತ್ತಲ್ಲ, ಆ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. 100 ಯೋಜನೆ ಸಮುದ್ರವನ್ನ ಹಾರಿ ದಾಟಬಲ್ಲಂತ ಮಹಾವೀರನಾದಂತಹ ಪ್ರಜ್ಞಾಶಾಲಿಯೇ ಈ ಶ್ರೀರಾಮನ ಕಾರ್ಯವನ್ನ ಮಾಡಬಹುದು ಅಂತಂದ್ಬಿಟ್ಟು ಅನ್ಕೊಂಡು ನನ್ನನ್ನು ನೋಡಿ ನೀವು ಧೈರ್ಯ ತಂದ್ಕೊಳ್ಳಿ, ನಿರಾಶರಾಗಬೇಡಿ. ಅಂದ್ರೆ ಯಾರು 100 ಯೋಜನೆ ಸಮುದ್ರ ದಾಟುವಷ್ಟು ಶಕ್ತಿ ಇದೆಯೋ ಅಂಥವ್ರು ಈ ಕೆಲಸವನ್ನ ಮಾಡ್ಕೋಬಹುದು. ನೋಡಿ, ನನ್ನನ್ನು ನೋಡಿ ನೀವು ಧೈರ್ಯ ತಂದ್ಕೊಳ್ಳಿ, ಯಾಕಂದ್ರೆ ಇಷ್ಟು ವರ್ಷ ನಾನು ಕಾದೆ, ಈಗ ಆ ರಾಮನ ಕೃಪೆಯಿಂದ ನನ್ನ ಶರೀರ ನೋಡಿ ಹೇಗಾಗಿದೆ ಅಂತಂದ್ಬಿಟ್ಟು. ಅಂದ್ರೆ ರೆಕ್ಕೆಗಳೇ ಇಲ್ಲದೆ ಇರುವಂತ ಶರೀರದಲ್ಲಿ ಈಗ ರೆಕ್ಕೆಗಳು ಬಂದು ಸುಂದರವಾಗಿದೆ ಅಂತ ಹೇಳಿ ಅವನ ನಾಮಸ್ಮರಣೆಯಿಂದಾನೆ ಪಾಪಗಳೆಲ್ಲ ತೊಲಗಿ, ಅಂತಂದ್ರೆ ಏನು, ದೂರವಾಗಿ ಅಪಾರವಾದಂಥ ಈ ಭವಸಾಗರವನ್ನ ದಾಟಬಹುದು ಅಂತಂದ್ಮೇಲೆ, ಅಂದ್ರೆ ಈ ಭವಸಾಗರ ಅನ್ನೋದು ಎಷ್ಟು ದೊಡ್ಡದು, ಅಂಥದ್ದನ್ನೇ ಬರೀ ಅವನ ನಾಮಸ್ಮರಣೆ ಮಾಡೋದ್ರಿಂದಾನೇ ದಾಟಬಹುದು ಅಂತಂದ್ಮೇಲೆ ಅಂಥ ಮಹಾಪುರುಷನ ದೂತರು ನೀವು. ಅದರಿಂದ ಹೇಡಿತನವನ್ನ ಬಿಟ್ಟುಬಿಡಿ. ಅಂದ್ರೆ ಆ ರಾಮನ ಸ್ಮರಣೆಯಲ್ಲಿ ನಾಮವನ್ನ ಸ್ಮರಣೆ ಮಾಡೋದ್ರಿಂದಾನೇ ಈ ಒಂದು ಭವಸಾಗರವನ್ನೇ ದಾಟಬಹುದು. ಇನ್ನ ಅವನ ದೂತರಾಗಿರುವಂತ ನಿಮಗೆ ಈ 100 ಯೋಜನೆಯ ಸಾಗರ ಏನು ದೊಡ್ಡ ವಿಷಯನಾ? ಅದಕ್ಕೆ ನೀವು ಹೇಡಿತನವನ್ನ ಬಿಟ್ಟುಬಿಡಿ, ಹೃದಯದಲ್ಲಿ ರಾಮನನ್ನ ಧರಿಸ್ಕೊಂಡು ಕಾರ್ಯಪ್ರವೃತ್ತರಾಗಿ ಅಂತಂದ್ಬಿಟ್ಟು ಧೈರ್ಯವನ್ನ ಕೊಟ್ಟು ಹೇಳ್ತಾನೆ. ಕಾಕಭೂಷುಂಡಿ ಅವರು ಹೇಳ್ತಾರೆ, ಎಲೆ ಖಗರಾಜ ಸಂಪಾದಿ ಹೀಗೆ ಹೇಳಿ ಹೊಸ ರೆಕ್ಕೆಗಳು ಬಂದಿದ ತಕ್ಷಣ ಅದರಿಂದ ಹಾರು ಹೋಗ್ತಾನೆ. ಆಗ ವಾನರರಿಗೆ ಅತ್ಯಂತ ವಿಸ್ಮಯವಾಗುತ್ತೆ. ಹಾರಕ್ಕೆ ಆಗದೆ ಒಂಥರ ಇದ್ರಲ್ವಾ ಅಂತಂದ್ಬಿಟ್ಟು, ಈಗ ಎಷ್ಟು ಚೆನ್ನಾಗಿ ಹಾರ್ಕೊಂಡು ಹೋಯ್ತಲ್ಲ, ಅಂದ್ರೆ ರೆಕ್ಕೆಗಳಿಲ್ಲದೆ ಇರುವಂತಹ ಆ ಪಕ್ಷಿಗೆ ರೆಕ್ಕೆ ಬಂತಲ್ಲ ಅಂತೆಲ್ಲ ಅವರು ವಿಸ್ಮಯರಾಗಿ ನೋಡ್ತಾರೆ. ಆಗೆಲ್ಲರೂ ಕೂಡ ತಮ್ಮ ತಮ್ಮ ಪರಾಕ್ರಮವನ್ನ ಹೇಳ್ಕೊಳ್ತಾರೆ.
ಅಂದರೆ ನಮಗೆಷ್ಟು ಶಕ್ತಿ ಇದೆ ಅನ್ನೋದ್ರ ಬಗ್ಗೆ ಅವರು ಹೇಳ್ಕೊಳ್ತಾರೆ. ಆದರೆ ಸಮುದ್ರವನ್ನು ದಾಟೋದಕ್ಕಾಗೋದಿಲ್ಲ ಅಂತಂದ್ಬಿಟ್ಟು ತಮ್ಮ ಸಂದೇಹವನ್ನು ಕೂಡ ಅವರು ಹೇಳ್ಕೊಳ್ತಾರೆ. ಆಗ ವೃಕ್ಷರಾಜ ಜಾಂಬವಂತರು ಹೇಳ್ತಾರೆ, ನಾನು ಈಗ ಮುದುಕನಾಗ್ಬಿಟ್ಟಿದ್ದೀನಿ, ವಯಸ್ಸಾಗೋಗಿದೆ ನನಗೆ, ಶರೀರದಲ್ಲಿ ಮೊದಲಿನ ಹಾಗೆ ಶಕ್ತಿ ಸ್ವಲ್ಪನೂ ಇಲ್ಲ. ಖರಾರಿಯಾದಂತಹ ಅಂತಂದರೆ ಭಗವಂತನನ್ನು ಖರ ಅನ್ನುವಂತಹ ರಾಕ್ಷಸನನ್ನು ಕೊಂದಿರೋದ್ರಿಂದ ಖರಾರಿ ಅಂತಾರೆ. ಅಂತಹ ರಾಮ ವಾಮನ ಅವತಾರವನ್ನು ತಗೊಂಡಿದ್ನಲ್ಲ, ಆಗ ನಾನು ಯುವಕನಾಗಿದ್ದೆ. ಅಂದರೆ ವಾಮನ ಅವತಾರದಲ್ಲಿ ಅವನು ಆಕಾಶ ಭೂಮಿಯನ್ನು ಅಳಿಯುವಷ್ಟು ದೊಡ್ಡವನಾಗಿ ಬೆಳೆದಿರ್ತಾನಲ್ವಾ, ಅಂಥ ಸಮಯದಲ್ಲಿ ನನಗೆ ತುಂಬ ಶಕ್ತಿ ಇತ್ತು, ನಾನು ಯುವಕನಾಗಿದ್ದೆ ಆಗ ಅಂತಂದ್ಬಿಟ್ಟು ಜಾಂಬವಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದುವರೆದು ಏನು ಹೇಳ್ತಾರೆ ಜಾಂಬವಂತರು ಅಂತಂದ್ಬಿಟ್ಟು ತಿಳ್ಕೊಳ್ಳೋಣ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.